ಎಜೆ ನ್ಯೂಸ್ಗೆ ಸ್ವಾಗತ. ಗುಳೇದಗುಡ್ಡ ನಗರದಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಬಾಗಲಕೋಟೆ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಆದ ಎಸ್.ಜಿ. ನಂಜನಮಠ ಅವರಿಗೆ ಗುಳೇದಗುಡ್ಡ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆದ ಡಾಕ್ಟರ್ ಘಂಟಿ ಹಾಗೂ ಬಾಗಲಕೋಟೆ ಜಿಲ್ಲೆ ಕೋಶಾಧ್ಯಕ್ಷರು ಆದ ಹಿರಿಯ ಸಾಹಿತಿಗಳು ಡಾಕ್ಟರ್ ಸಿ.ಎಂ. ಜೋಶಿ ಅವರು ದಸರಾ ಉದ್ಘಾಟನೆಯ ಹಿರಿಯ ಸಾಹಿತಿ ಭಾನು ಮುಸ್ತಾಕ್ ರವರು ಅಲ್ಪಸಂಖ್ಯಾತರು ಎಂದು ಅವರಿಗೆ ಬಿಜೆಪಿಯವರು ವಿರುದ್ಧ ವ್ಯಕ್ತಪಡಿಸ್ತಾ ಇದ್ದಾರೆ ಎಂದು ಬಾಗಲಕೋಟೆಯ ಜಿಲ್ಲಾಧ್ಯಕ್ಷರು ಆದ ಎಸ್.ಜಿ. ನಂಜನಮಠ ಅವರಿಗೆ ಕೆಲವೊಂದು ಪ್ರಶ್ನೆ ಮಾಡಿದ್ದಾರೆ. ಮುಗುಳು ನಗೆಯಿಂದ ಬಿಜೆಪಿ ಅವರು ವಿರೋಧ ಪಕ್ಷದಲ್ಲಿ ಇದ್ದಾರೆ, ಅವರ ಕೆಲಸನೇ ವಿರೋಧ ಮಾಡೋದು, ಅವರಿಗೆ ಬೇರೆ ಕೆಲಸನೇ ಇಲ್ಲ ಅಂತ ಆಕ್ರೋಶದಿಂದ ತಿಳಿಸಿದ್ದಾರೆ. ಈ ಜಗತ್ತಿನ ದೊಡ್ಡ ಸಾಹಿತ್ಯಿಕ ಪ್ರಶಸ್ತಿಯಲ್ಲಿ ಗುರು ಪ್ರಶಸ್ತಿಯು ಕೂಡ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ಹೆಮ್ಮೆಯ ವಿಷಯ. ಲಂಡನ್ನಿನ ಬ್ರೂಕ್ ಪ್ರಶಸ್ತಿಯನ್ನು ನಮ್ಮ ದೇಶದ ಒಬ್ಬ ಅಲ್ಪಸಂಖ್ಯಾತ ಮಹಿಳೆ ಪಡೆದಿರ್ತಕ್ಕಂಥದ್ದು ಹೆಮ್ಮೆ ಪಡ್ತಕ್ಕಂಥದ್ದು ಇದರಲ್ಲಿ ಅಂತ ಮಾತಿಲ್ಲ. ಅವರು ಆ ಪ್ರಶಸ್ತಿಯನ್ನು ಪಡೆದಕ್ಕೋಸ್ಕರ ಕರ್ನಾಟಕ ಸರ್ಕಾರದವರು ಮುಖ್ಯಮಂತ್ರಿಗಳು ದಸರಾ ಉದ್ಘಾಟನೆಗೆ ಬರಬೇಕು ಅನ್ನುವಂಥ ಆಹ್ವಾನವನ್ನು ನೀಡಿದ್ದಾರೆ. ಈ ಆಹ್ವಾನವನ್ನು ಒಪ್ಪಿಕೊಳ್ಳುವಂಥದ್ದು ಬಿಡುವಂಥದ್ದು ಮುಸ್ತಾಕ್ ಅವರಿಗೆ ಸೇರಿರ್ತಕ್ಕಂಥ ವಿಚಾರ. ಅವರಿಗೆ ನಾವು ಒತ್ತಾಯ ಮಾಡತಕ್ಕಂಥದ್ದರ ಅವಶ್ಯಕತೆ ಇಲ್ಲ. ಕಾರಣ ಒಬ್ಬ ಸಾಹಿತ್ಯ ಅದೇ ಇಡೀ ಸಂಸ್ಕೃತಿಯನ್ನು ಅರಿತುಕೊಂಡಿರ್ತಕ್ಕಂಥ ಒಬ್ಬ ಮಹಿಳೆ, ಅವ್ರು ದೊಡ್ಡ ಪ್ರಶಸ್ತಿ ಪಡೆದಿರ್ತಕ್ಕಂಥವರಿಗೆ ನೀವು ಹೋಗು ನೀವು ಬೇಡ ಅನ್ನುವಂಥದ್ದನ್ನು ನಾವು ಕರ್ನಾಟಕ ಸರ್ಕಾರ ಆಹ್ವಾನ ನೀಡಿದೆ. ಒಪ್ಪಿಕೊಳ್ಳುವಂಥದ್ದು ಬಿಡುವಂಥದ್ದು ಅವರಿಗಿರುವ ಸ್ವಾತಂತ್ರ್ಯ ಅದು ಬಿಜೆಪಿ ವಿರೋಧ ಮಾಡೋಂತಾರಲ್ಲ ಅದ್ರ ಬಗ್ಗೆ ಎಲ್ಲದಕ್ಕೂ ವಿರೋಧ ಮಾಡುವಂಥ ಸ್ವಭಾವ ಇದು ಯಾವ ಪಕ್ಷಕ್ಕೂ ಸರಿಯಲ್ಲ. ವಿಶೇಷವಾಗಿ ಇಂಥ ಸಣ್ಣ ಸಣ್ಣ ವಿಚಾರಗಳನ್ನು ಬಿ ಜೆ ಪಿಯವರು ಹುಡುಕ್ತಾರೆ, ಅದನ್ನು ಟೀಕೆ ಮಾಡುವಂಥದ್ದು, ಅದನ್ನು ಖಂಡನೆ ಮಾಡುವಂಥದ್ದು, ಇದು ಎಲ್ಲದಕ್ಕೂ ರಾಜಕೀಯ ಬೆರೆಸಿದರೆ ಹೇಗೆ? ಭಾನು ಮುಸ್ತಾಕ್ನಂತ ಒಂದು ದೊಡ್ಡ ಪ್ರಶಸ್ತಿಯನ್ನು ಪಡೆದವರು ನಿಮ್ಮಲ್ಲಿ ಯಾರು ಇದ್ದಾರೆ? ವಿಚಾರ ಮಾಡಿ. ಇದಕ್ಕೆ ಯಾಕೆ ರಾಜಕೀಯ ಬೆರೆಸ್ಬೇಕು? ಇದು ಭಾನು ಮುಸ್ತಾಕರ ಸ್ವತಂತ್ರದ ಪ್ರಶ್ನೆ, ಅದು ಅವರು ಒಪ್ಪಿಕೊಳ್ಳೋದು ಒಪ್ಪಿಕೊಳ್ಳೋದು ಆಯ್ತು ಸರ್. ಈಗ ಪ್ರಶ್ನೆ ಏನು ಬಂದದ ಅಂದ್ರೆ, ಈಗ ದಸರಾ ಉತ್ಸವದಲ್ಲಿ ಈ ಪರಂಪರೆ ಹೆಂಗದ ಅದನ್ನು ಒಪ್ಪಿಕೊಂಡು ಅದರ ಪ್ರಕಾರ ಅವರು ಅದನ್ನು ಉದ್ಘಾಟನೆ ಮಾಡ್ತಾರೋ ಅಥವಾ ತಾವೊಬ್ಬ ಅಲ್ಪಸಂಖ್ಯಾತ ಮಹಿಳೆಯನ್ನು ದೃಷ್ಟಿ ಇಟ್ಕೊಂಡು ಅದನ್ನು ಪೂರ್ಣ ಒಪ್ಕೊಳ್ಳದೆ ಅವ್ರು ಮಾಡ್ತಾರೆ. ಒಪ್ಪಿಕೊಂಡ್ರು ಅಂದರೆ ಅಲ್ಲೇ ಪೂಜೆ ಎಲ್ಲ ಸಂಸ್ಕೃತಿಯನ್ನು ಇರ್ತಾವಲ್ಲಿ, ಪೂಜೆ ಒಪ್ಕೊಳ್ಳೇ ಇಲ್ಲ ಅಂದರೆ ಇಲ್ಲ, ಅದನ್ನು ಅವರು ಬಹಿರಂಗವಾಗಿ ಹೇಳ್ತಾ ಇಲ್ಲ ಅವರು. ಮೇಡಮ್ ಅವರು ಅವ್ರೇನು ಹೇಳಕತ್ತಾರಂದ್ರೆ, ಇಲ್ಲ ನಾನು ಒಂದು ವೇದಿಕೆ ಮೇಲೆ ಅದನ್ನು ನಾನು ಹೇಳ್ತೀನಿ, ಆ ವೇದಿಕೆ ಮೇಲೆ ನಾನು ಹೇಳ್ತೀನಿ ಅವ್ರು ಹೇಳುವವರೆಗೂ ನಾವು ತಡಲ್ಲ. ಈಗ ವಿರೋಧ ಪಕ್ಷದವರ ವಿರೋಧ ಏನೈತಲ್ಲ ಅದಕ್ಕೆ ತಾವೇನಂತೀರಿ? ವಿರೋಧ ಪಕ್ಷದ ವಿರೋಧವನ್ನು ನಾನು ಒಪ್ಪೋದಿಲ್ಲ. ಸ್ವಲ್ಪ ಅಲ್ಪಸಂಖ್ಯಾತ ಈಗ ಹಿಂದೆ ರಾಜೀವ್ ಗಾಂಧಿ ಅವರು ಕೂಡ ಅದಕ್ಕೆ ಇದಕ್ಕೆ ದಸರಾ ಉದ್ಘಾಟನೆ ಮಾಡಿದ್ದಾರೆ. ಅವಾಗ ಅದಕ್ಕೆ ಜಾತಿ ನಿಸ್ಸಾರ ಮಾಡಿ ಅದು ಇವ್ರಿಗೆ ಹಾಕೋದು, ಇವ್ರಿಗೆ ಯಾಕೆ ಪ್ರಶ್ನೆ ಅಂದ್ರೆ, ಒಬ್ಬ ಮಹಿಳೆಯಾಗಿ ಅಲ್ಲಿ ಪರಂಪರೆ ಏನದ ಅಂತಂದ್ರೆ ಅಲ್ಲಿ ಕುಂಕುಮ ಇಂಥದ್ದೆಲ್ಲ ಹಚ್ಕೋಬೇಕಾಗುತ್ತೆ. ಇದು ಒಂದು ಅಲ್ಲಿ ಪದ್ಧತಿ ಇದೆ. ಆ ನಾಡದೇವಿ ಕಾರ್ಯಕ್ರಮದಲ್ಲಿ ಯಾರು ಪಾಲ್ಗೊಳ್ತಾರೋ ಅವರು ಅದನ್ನು ವಿರೋಧ ಮಾಡ್ತಾರೆ. ಒಬ್ಬ ಸಾಹಿತಿಯಾಗಿ ಅದನ್ನು ವಿರೋಧ ಮಾಡ್ತಾರೋ ಅಥವಾ ಅದನ್ನು ಒಪ್ಪಿಕೊಂಡ್ರೆ ಅವ್ರ ಧರ್ಮ ಅವ್ರಿಗೇನಾದರೂ ಅದನ್ನು ಸುಮ್ಮನೆ ಅವರು ಈ ವಿಷಯದಲ್ಲಿ ನನ್ನ ವಿರೋಧಾರ್ಥವಾದಂಥ ಒಂದು ತೀರ್ಮಾನ ಮಾಡಿಕೊಂಡು ನನ್ನ ವರ್ತಮಾನದ ಸಂದರ್ಭವನ್ನು ಗಮನಿಸಿದರೆ ನಮ್ಮ ಸಾಹಿತ್ಯಿಕ ನಿಲುವು ಯಾವಾಗಲೂ ಜಾತ್ಯತೀತ ನಿಲುವು. ಸಾಹಿತ್ಯಿಕ ಚಿಂತನೆಗಳು ಬಂದಿರುವುದೇ ಜಾತ್ಯತೀತ ನಿಲುವಿನ ಮೂಲಕ. ನಮ್ಮ ನಿತ್ಯೋತ್ಸವದ ಕವಿ ಹೇಗೆ ನಮಗೆ ಈ ನಾಡಿನ ವೈಭವವನ್ನು ಕಂಗೊಳಿಸಿದ್ದಾರೋ, ಅದರಲ್ಲೂ ಕೆ.ಎಸ್. ನಿಸ್ಸಾರಮ್ಮದವರು ಏನು ಅವರು ಅಷ್ಟೆಲ್ಲ ಸಾಹಿತ್ಯದಲ್ಲಿ ಸಾಧನೆ ಮಾಡಿದರೂ ಕೂಡ ನಾನೆಂಬ ಪರಕೀಯ ಅಂತ ಒಂದು ಕಾವ್ಯವನ್ನು ಬರೀತಾರೆ. ಹಾಗಾದರೆ ನಾನು ನಿಮ್ಮೊಡನಿದ್ದು ನಿಮ್ಮಂತಾಗದೆ ಅಂತ ಬರೀತಾರೆ. ಆ ಭಾವನೆಗಳು ಬರಲಿಕ್ಕೆ ಆ ಧರ್ಮಗ್ರಾಹಿ ಮನಸ್ಸುಗಳ ಹಾಗೆ ನೋಡಿದ್ದರಿಂದನೇ ಹಾಗೆ ಆ ಭಾವನೆಗಳು ಬಂದಿದ್ದಾವೆ ಅಂತ ನನಗೆ ಅನಿಸುತ್ತೆ. ಈಗ ಭಾನು ಮುಸ್ತಾಕ್ ಅವರು ಒಂದು ಕನ್ನಡದ ನುಡಿ ಕೈಂಕರ್ಯವನ್ನು, ಬದುಕಿನ ವಾಸ್ತವ ಸತ್ಯವನ್ನು ಕಥೆಯಾಗಿಸಿ ಎದೆ ಹಣತೆಯ ಮೂಲಕ ಪ್ರಪಂಚಕ್ಕೆ ಬೆಳಕಾಗಿದ್ದಾರೆ.
ಪ್ರಪಂಚಕ್ಕೆ ಕನ್ನಡದ ಮಹತ್ವ, ಶಕ್ತಿ, ಗಟ್ಟಿತನ ಏನು ಅನ್ನೋದನ್ನು ಬಾನು ಮುಸ್ತಕ್ ಭಾಳ ಚೆನ್ನಾಗಿ ಆ ಎದೆ ಹಣತೆ ಕಥೆಯ ಮೂಲಕ ಅದು ನೋಡಿ. ಬೂಕರ್ ಪ್ರಶಸ್ತಿ ಪ್ರಪಂಚಕ್ಕೆ ಮಾದರಿಯಾದಂಥ ಒಂದು ಪ್ರಶಸ್ತಿಗೆ ಅರ್ಹವಾದಂಥ ಇಂಥ ಮಹಾತಾಯಿ ಉದ್ಘಾಟನೆ ಮಾಡ್ತಾ ಇರೋದು, ದಸರಾ ಉದ್ಘಾಟನೆ ಮಾಡ್ತಾ ಇರೋದು ತುಂಬ ಸಂತೋಷದ ವಿಷಯ. ಇದಕ್ಕೆ ನಾವು ಜಾತ್ಯತೀತವಾಗಿ ಒಕ್ಕೂರಲಿಂದ ನಾನು ಪ್ರಗತಿಪರ ಚಳವಳಿಯ ಒಂದು ವಿದ್ಯಾರ್ಥಿಯಾಗಿ ನಾನು ಹೇಳೋದೇನೆಂದ್ರೆ, ಬಾನು ಮುಸ್ತಕ್ ಅವರು ವಿಶೇಷವಾಗಿ ಇಂಥ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಅವ್ರನ್ನ ಈ ನೆಲ ನಾವೆಲ್ಲ ಒಂದು ಸೌಹಾರ್ದದ ನೆಲೆಗೆ ಗೌರವಿಸಬೇಕು. ಅವರ ಭಾವನೆಗಳಿಗೆ ನಾವು ಪ್ರೀತಿಯನ್ನು ಕೊಡಬೇಕು. ಅದು ತುಂಬ ಅಗತ್ಯವಾದದ್ದು. ಅದನ್ನು ಜಾತಿ ದೃಷ್ಟಿಯಿಂದ, ಮತ ದೃಷ್ಟಿಯಿಂದ ಸಾಹಿತ್ಯವನ್ನು ನೋಡಬಾರ್ದು, ಸಾಹಿತಿಯನ್ನು ನೋಡಬಾರದು. ಸಾಹಿತ್ಯಕ ಚಿಂತನೆ ಸೌಹಾರ್ದದ ನೆಲೆಯಾಗಿರ್ತದೆ. ಆ ಸೌಹಾರ್ದದ ನೆಲೆಯ ಸಂದರ್ಭದಲ್ಲಿ ಇಂಥ ಒಂದು ಕ್ಷುಲ್ಲಕ ಮಾತುಗಳು ಅದನ್ನು ಜಾತಿ ದೃಷ್ಟಿಯಿಂದ, ಧರ್ಮ ದೃಷ್ಟಿಯಿಂದ ನೋಡುವುದು ತುಂಬ ಅಮಾನವೀಯವಾದದ್ದು. ಇಂಥನ್ನು ನಾವು ಸ್ವಲ್ಪ ವರ್ತಮಾನದಲ್ಲಿ ಇಂಥ ಮಾದರಿಗಳನ್ನು ನೋಡಿ ಆ ಎದೆಯ ಹಣತೆ ಇದೆಯಲ್ಲ, ಎದೆಯ ಹಣತೆ ಈ ಬದುಕಿನ ಹಣತೆಯೂ ಆಗಿದೆ. ಬದುಕಿನ ಹಣತೆ ಅಷ್ಟೇ ಅಲ್ಲ, ಕನ್ನಡದ ಹಣತೆ ನಾವು ನೋಡಬಾರ್ದು. ಅದಕ್ಕೆ ನಾನು ಹೇಳೋದೇನೆಂದ್ರೆ, ಈ ಬಾನು ಮುಸ್ತಕ್ ಮೇಡಮ್ ಅವರಿಗೆ ಕರ್ನಾಟಕ ಸರ್ಕಾರ ವಿಶೇಷವಾಗಿ ಇಂಥದ್ದೊಂದು ದಸರಾ ಉದ್ಘಾಟನೆಗೆ ಆಹ್ವಾನ ಕೊಟ್ಟಿದ್ದಕ್ಕೆ ನಾನು ತುಂಬ ಹೃದಯದ ಹಾರ್ದಿಕವಾಗಿ ನಾನು ಅಭಿನಂದಿಸ್ತೇನೆ. ಯಾಕಂದ್ರೆ ಇಂಥ ಶಕ್ತಿಗಳನ್ನು ನಾವು ಪ್ರೋತ್ಸಾಹಿಸಬೇಕು. ಇದು ತುಂಬ ಅಗತ್ಯ, ಇದು ಕಾಲಮಾನದ ಅಗತ್ಯ ಅಂತ ನಾನು ಭಾವಿಸಿದ್ದೇನೆ. ಧನ್ಯವಾದಗಳು. ನಾನು ಡಾಕ್ಟರ್ ಸಣ್ಣವೀರಣ್ಣ ದೊಡ್ಡಮನಿ, ಪ್ರಗತಿಪರ ಚಿಂತಕ ಹಾಗೂ ಅಲೆಮಾರಿ ಸಮುದಾಯಗಳ ವಿಶೇಷ ಒಂದು ಅಧ್ಯಯನವನ್ನು ಮಾಡಿದಂಥವನು. ಆದರೆ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯವಾಗಿದೆ. ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿಗಳು ಆದ ಡಾಕ್ಟರ್ ಸಿಎಂ ಜೋಶಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರು ಆದ ಡಾಕ್ಟರ್ ಗಂಟಿ, ಡಾಕ್ಟರ್ ಸನ ವೀರಣ್ಣ ದೊಡ್ಡಮನಿ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.